ಗಳಿಗೆ ಸಂಬಂಧಪಟ್ಟ ಇವತ್ತಿನ ಒಂದು ಬಜೆಟ್ ಇರುತ್ತೆ. ಈ ಒಂದು ಬಜೆಟ್ನಲ್ಲಿ ನಾನು ಇದೀಗ ನಮ್ಮೆಲ್ಲ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ನಮ್ಮ ಜೊತೆಗೆ ಮಂಜುನಾಥ್ ಇದ್ದಾರೆ, ರೈತ ಮುಖಂಡರಿದ್ದಾರೆ. ಸ್ವಾಗತ ನಿಮಗೆ ಮಂಜುನಾಥ್ ಅವರೇ ಈ ಒಂದು ಡಿಬೇಟ್ಗೆ. ಆನಂತರ ನಮ್ಮೊಂದಿಗೆ ಇಲ್ಲಿ ಪ್ರಶಾಂತ್ KL ಅವರಿದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ನಿಮಗೆ ಪ್ರಶಾಂತ್ KL ಅವರೇ. ಇನ್ನು ಕಾಂಗ್ರೆಸ್ನ ಕಡೆಯಿಂದ ವಕ್ತಾರರಾಗಿ ವಿವೇಕ್ ಯಾವಗಲ್ ಅವರು ಆಗಮಿಸಿದ್ದಾರೆ. ಸ್ವಾಗತ ನಿಮಗೆ ವಿವೇಕ್ ಯಾವಗಲ್ ಅವರೇ. ದಿನೇಶ್ ಶೇರವಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ಮುಖಂಡರು. ಸ್ವಾಗತ ದಿನೇಶ್ ಶೇರವಳ್ಳಿ ಅವರೇ. ಇಷ್ಟೆಲ್ಲ ನಮ್ಮನ್ನು ಯದುಕುಮಾರ್ ಗೌಡರು ಕೂಡ ಜಾಯ್ನ್ ಆಗ್ತಾರೆ, BJPಯ ವಕ್ತಾರರು. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ನನ್ನ ಮೊದಲ ಕ್ವಶನ್ನು ವಿವೇಕ್ ಯಾವಗಲ್ ಅವರಿಗೆ. ವಿವೇಕ್ ಯಾವಗಲ್ ಅವರು, ಈಗ ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆ ಸಾಕು ನಮಗೆ ಅನ್ನೋ ಒಂದು ಧಾಟಿಲಿದ್ದಂತೆ ಕಾಣಿಸ್ತಾ ಇದೆ. ಎಲೆಕ್ಷನ್ ಗೆಲುವು ನಮ್ಮ ಸರ್ಕಾರ ಕೊಡ್ತಿರ್ತಕ್ಕಂಥ ಗ್ರೀನ್ ಸಿಗ್ನಲ್ ಎನ್ನುವ ದಿಕ್ಕಲ್ಲಿದ್ದಂತೆ ಕಂಡು ಬರ್ತಾ ಇದೆ. ಎಲೆಕ್ಷನ್ ಗೆದ್ರಾ ರೀ, ನಮ್ದೇನಾದ್ರು ಕೆಟ್ಟ ಸರ್ಕಾರ ಇದ್ದಿದ್ರೆ ನಮ್ಮನ್ನು ಸೋಲಿಸ್ತಾ ಇದ್ರು ಜನ ಅಂತ. ಇಷ್ಟು ಸಾಕಾ? ಈಸ್ ದಿಸ್ ಎನಫ್ ಅಂತೇಳಿ? ಸರ್, ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಮೊದಲೇದಾಗಿ ನಾನು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆ ಕೋರಲಿಕ್ಕೆ ಬಯಸ್ತೀನಿ. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ನಾವು ಒಪ್ತೀವಿ. ಗ್ಯಾರಂಟಿಗಳ ಜೊತೆಗೆ ಬರೀ ಗ್ಯಾರಂಟಿಗಳಲ್ಲ, ಅಭಿವೃದ್ಧಿ ಕಾರ್ಯಕ್ಕೆ ಏನೇನು ಬೇಕು ಎಲ್ಲ ರೀತಿಯಾದಂಥ ಇದೊಂದು ಬಜೆಟ್ ಆಗಿರುತ್ತೆ. ಅದು ಬೇಕು ನಮಗೆ ಅನ್ನುವಂಥ ಒಂದು ವಿಷಯ ನಾನು ತಮ್ಮ ಮುಂದೆ ವ್ಯಕ್ತಪಡಿಸ್ಬೇಕಂತ ಇದ್ದೀನಿ. ಈಗ ಮೈಕ್ರೋ ಫೈನಾನ್ಸ್ ವಿಚಾರ ಬಂತು ಯಾವಗಲ್ ಅವರೇ. ಮೈಕ್ರೋ ಫೈನಾನ್ಸ್ ವಿಚಾರ ಬಂದಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಕೊಟ್ಟೋನ ಸಾಲ ಕೊಡಬೇಡ, ನೆಟ್ ಗಿಡಕ್ಕೆ ನೀರು ಹುಯ್ಬೇಡ ಅಂತ ನಮ್ಮ ಹಳ್ಳಿ ಕಡೆ ಮಾತಾಡ್ತಾರೆ. ಕೊಟ್ಟವನ ಸಾಲ ಕೊಡಬೇಡ, ನೆಟ್ ಗಿಡಕ್ಕೆ ನೀರು ಹುಯ್ಬೇಡ ಅಂತ. ಅಂದರೆ ಸಾಲ ಕೊಟ್ಟವನ ತಪ್ಪು ಅನ್ನೋ ರೀತಿಲಿ ನಾವು ಭಾವಿಸ್ತಾ ಇದ್ದೀವಿ. ನೀವು ಎಲ್ಲಿ ಕಡಿವಾಣ ಹಾಕಬೇಕಾಗಿತ್ತು ಜನಗಳ? ಈಗ ನಾವು ಸಹಕಾರ ಕ್ಷೇತ್ರ ದೊಡ್ಡದಾಗಿ ಮಾತಾಡ್ತೀವಿ, ದಿನಗಟ್ಟಲೆ ಬೇಕಾದ್ರೆ ಭಾಷಣ ಮಾಡಬಹುದು. ಸಹಕಾರ ಒಬ್ಬರು ಎಲ್ಲರಿಗಾಗಿ, ಎಲ್ಲರೂ ಒಬ್ಬರಿಗಾಗಿ, ಇದೆಲ್ಲ ಮಾತಾಡ್ತೀವಲ್ವಾ. ಸಹಕಾರಿ ಬ್ಯಾಂಕ್ಗಳು ಏನಕ್ಕಿವೆ ಗ್ರಾಮೀಣ ಭಾಗಗಳಲ್ಲಿ? ಈ ಸಹಕಾರಿ ಬ್ಯಾಂಕ್ಗಳಂತ ಬಂದಾಗ ಅದರಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಯಾವ್ಯಾವು? 500 ಎಕರೆ ಇರೋನಲ್ಲಬ್ಬ ದೊಡ್ಡ ಮುಖಂಡ, ಅವನು ಸಾಲ ಕೊಡ್ತಾರೆ, ಅವನು ಮೋಸನೂ ಮಾಡ್ತಾನೆ, ಸಾಲ ಮನ್ನಾನೂ ಮಾಡಲಿ ಅಂತಲೂ ಕೇಳ್ತಾನೆ. ಅದೇ ನಮ್ಮ ರೈತರಿಗೆ ನನಗೇನು ಕೊಡೋಕ್ಕಿಲ್ಲ, ನನಗೆ ಶಕ್ತಿ ಇಲ್ಲ ಅಂದರೆ ದೂರ ನಿಂತ್ಕೊತಾನೆ. ಈ ಸಹಕಾರಿ ವಲಯ ನಾವು ಸ್ಟ್ರಾಂಗ್ ಮಾಡದೆ ಮೈಕ್ರೋ ಫೈನಾನ್ಸ್ ಅವ್ನು ಸಾಲ ಮಾಡೋಕೆ ಹಂಗೆ ಕೇಳ್ಬಿಟ್ಟ ಹಿಂಗೆ ಕೇಳ್ಬಿಟ್ಟ ಅಂತ ನಾವು ಅವನಿಗೆ ಚಾಟಿ ಹಿಡ್ಕೊಳ್ಳೋದು, ಬೆತ್ತ ಹಿಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಹೌ ಫಾರ್ ಇಟ್ಸ್ ಫೇರ್ ಅಂತೇಳಿ? ಸರ್, ಫೇರ್ ಅನ್ನೋಕ್ಕಿಂತ ಇನ್ನೂ ಒಂದು ಹೆಚ್ಚಿನ ಪ್ರಶ್ನೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಏನು ಅಂದರೆ, ಮೈಕ್ರೋ ಫೈನಾನ್ಸಿಂಗ್ ಮಾಡಲಿಕ್ಕೆ ಅವಕಾಶ. ನಾನಿಲ್ಲಿ ಮೈಕ್ರೋ ಫೈನಾನ್ಸ್ ಅವ್ರು ಕೊಟ್ಟಿರೋ ಕಿರುಕುಳ ನಾನು ಸಮರ್ಥನೆ ಮಾಡ್ತಾ ಇಲ್ಲ, ಅದು ಎಕ್ಸ್ಟ್ರೀಮಿಟಿ ಅದು. ಆದರೆ ಮೈಕ್ರೋ ಫೈನಾನ್ಸ್ಗೆ ಪ್ಯಾರಲಲ್ಲಿ ಒಂದು ಸರ್ಕಾರವಾಗಿ 4 ಲಕ್ಷ ಕೋಟಿ ಬಜೆಟ್ ಸ್ವಾಮಿ, 4 ಲಕ್ಷ ಕೋಟಿಗಳ ಬಜೆಟಲ್ಲಿ ಒಂದು ಸಣ್ಣ ಪಾಲು ಎತ್ತಿಟ್ಬಿಟ್ರೆ ಇವರೇನು ಮೈಕ್ರೋ ಫೈನಾನ್ಸ್ ಎಲ್ಲ ಕೊಟ್ಕೊಂಡು ಬಂದಿದ್ದಾರಲ್ಲ, ಇದನ್ನು ದಾಟ್ಬಿಡ್ಬಹುದು ನಾವು. ಹೌದು ಸರ್. ಈಗ ಮೈಕ್ರೋ ಫೈನಾನ್ಸಲ್ಲಿ ತೊಂದರೆಗಳು ಯಾಕೆ ಆಗ್ತಾ ಇದಾವೆ ಅಂದರೆ, RBI ಕೊಟ್ಟಂಥ ಮೈಕ್ರೋ ಫೈನಾನ್ಸ್ ಪಾಲಿಸಿಯಲ್ಲಿ ಯಾವ ಥರ ಅದನ್ನು ರಿಕವರಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಇರಲಿಕ್ಕಿಲ್ಲ. ಹಾಗಾಗಿ ನಮ್ಮ ಸರ್ಕಾರ ಈ ಸತಿ ಯಾವ ರೀತಿ ಅದನ್ನ ಗೈಡ್ಲೈನ್ಸ್ ಹಾಕಿಬಿಟ್ಟು ಯಾವ ರೀತಿ ಅದನ್ನ ವಾಪಸ್ ರಿಕವರಿ ಮಾಡಬೇಕು ಅನ್ನುವಂಥ ಒಂದು ವಿಷಯ ಇವತ್ತು ಡಿಸ್ಕಷನ್ ಆಗ್ತಾ ಇದೆ. ಅದು ಆ ರೀತಿಯಾದಂಥ ಕಾನೂನುಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ತಾವು ಹೇಳ್ದಂಗೆ ಲೋನ್ ತೊಗೊಳ್ಳಿಕ್ಕೆ ಹೋದಾಗ ಒಬ್ಬ ರೈತನಿಗಾಗಿರ್ಬೋದು ಅಥವಾ ಬಡವನಿಗಾಗಿರ್ಬೋದು, ಅವನಿಗೆ ಯಾಕೆ ನೀವು ಗ್ಯಾರಂಟಿ ಕೇಳ್ತೀರಾ ಅನ್ನುವಂಥ ವಿಷಯ. ನಾವು ಯಾವುದೇ ಗ್ಯಾರಂಟಿ ಇಲ್ಲದೆ ಮೈಕ್ರೋ ಫೈನಾನ್ಸಲ್ಲಿ 50,000 ಗಟ್ಟಲೆ ಕೊಟ್ಟಾಗ ಅವರು ರಿಕವರಿ ಮಾಡೋಕ್ಕೆ ಅವರು ಹಕ್ಕು, ಅದೇನು ತಪ್ಪಿಲ್ಲ. ಆದರೆ ಅದ್ರ ಜೊತೆಗೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನುವಂಥ ವಿಷಯ ಇವತ್ತು ಡಿಸ್ಕಷನಲ್ಲಿದೆ. ತಾವು ಹೇಳೋ ಥರ ಸಹಕಾರಿ ಬ್ಯಾಂಕ್ಗಳಿಗೆ ಒಂದು ಅವಕಾಶ ಕೊಡುವಂಥ ಒಂದು ಅವಕಾಶ ಕೊಡಬೇಕು, ಶಕ್ತಿ ತುಂಬಬೇಕು. ಸಹಕಾರ ಬ್ಯಾಂಕ್ಗಳಿಗೂ ಇದ್ದಂಥ ನಿಯಮಗಳಲ್ಲಿ ಮತ್ತು ರೂಲ್ಸಲ್ಲಿ ಯಾವ ರೀತಿ ಅದನ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರಣೆಗಳು ನಡೀತಾ ಇದ್ದಾವೆ. ಅದು ಮುಂದಿನ ಭವಿಷ್ಯದಲ್ಲಿ ಅದು ಒಂದು ರೀತಿ ಬರುತ್ತೆ, ಅದು ಒಂದು ರೆಗ್ಯುಲೇಷನ್ ಆಗತ್ತೆ ಅನ್ನುವಂಥ ವಿಚಾರ ನಾನು ಹೇಳಿಕ್ಕೆ ಬಯಸಿದ್ದೇನೋ. ಈಗ ನಾವೆಲ್ಲ ಯೂಶ್ವಲಾಗಿ ನಾವು ಈ ಥರ ಒಂದು ಬಜೆಟ್ ಅಂತ ಬಂದಾಗ 11:30, 11:15ಗೆ ಸ್ಟಾರ್ಟ್ ಆಗ್ತಾ ಇತ್ತು ಪ್ರತಿ ವರ್ಷ. ನಮ್ಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಇಷ್ಟು ವರ್ಷಗಳ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಅದೇನೋ ಈ ಬಾರಿ ಸಿದ್ದರಾಮಯ್ಯ ಸ್ವಲ್ಪ ಮುಹೂರ್ತ ನೋಡ್ಕೊಂಡು 10 ಕಾಲಿಗೆ ಇಟ್ಬಿಟ್ಟಿದ್ದಾರೆ ಅಂತ. ಸಿದ್ದರಾಮಯ್ಯ ಯಾವಾಗಿಂದ ಮುಹೂರ್ತ ಎಲ್ಲ ನೋಡೋಕೆ ಶುರು ಮಾಡಿದ್ರು ಸರ್? ಮುಹೂರ್ತ ಬರೀ ಸಿದ್ದರಾಮಯ್ಯ ಸಾಹೇಬರಿಗೆ ಅಷ್ಟೇ ಮೃದು ಹಿಂದುತ್ವ. ಈಗ DK ಶಿವಕುಮಾರ್ ಅವ್ರು ನೋಡಿದ್ರೆ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅದೇ ಇವತ್ತು ನೋಡಿದ್ರೆ ಶುಭ ಶುಕ್ರವಾರ, ಶುಭ ಮುಹೂರ್ತದಲ್ಲಿ ಬಜೆಟ್ ಮಂಡನೆ, ಜ್ಯೋತಿಷಿಗಳ ಸಲಹೆಯಂತೆ ಬಜೆಟ್ ಮಂಡಿಸಲಿರುವ CM. ನಾನು ಬೇರೆಯವ್ರ ವಿಚಾರ ಆದರೆ ಬೇರೆ ಸ್ವಾಮಿ, ಸಿದ್ದರಾಮಯ್ಯವ್ರ ವಿಚಾರ ಬಂದಾಗ ಇದು ಯಾವಾಗಿಂದ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್, ಇದು ಇಲ್ಲ ಅಂತಲ್ಲ, ಇದು ಒಂದು ರೀತಿ ನಾನು ತಪ್ಪು ಅಂತಲೂ ಹೇಳ್ತಿಲ್ಲ. ಬಟ್ ಅವರ ಎಂಟೈರ್ ಇಲ್ಲಿವರೆಗಿನ ರಾಜಕೀಯ ಜೀವನ ನೋಡಿದಾಗ ಸ್ವಲ್ಪ ಏನೋ ಒಂದಷ್ಟು ಬದಲಾವಣೆಗಳು ಅವರ ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿ ನಾವು ನೋಡ್ತಾ ಇದ್ದೀವ ಅಂತ. ಹಾಗೇನಿಲ್ಲ, ಅವರು ವಿಚಾರಗಳು ಇದ್ದೇ ಇರ್ತವೆ. ಈ ಸತಿ ಒಂದು
ಒಳ್ಳೆ ಅವಕಾಶ ಮಾಡಿಕೊಡೋಣ, ಸರ್ಕಾರಕ್ಕೆ ಒಂದು ಇದನ್ನ ಮಾಡಿಕೊಡೋಣ ಅನ್ನುವಂಥ ಎಲ್ಲ ಧರ್ಮದಲ್ಲೂ ಅವ್ರವ್ರದೇ ಆದಂಥ ಒಂದು ನಂಬಿಕೆಗಳಿರ್ತವೆ. ವ್ಯಕ್ತಿತ್ವ ಮೇಲೆ ಹೋಗತ್ತೆ, ಅದನ್ನ ಫಾಲೋ ಮಾಡಬೇಕು ಅನ್ನೋದು ಬಿಡೋದು ಅನ್ನೋದು. ಆದರೆ ಸಿದ್ದರಾಮಯ್ಯ ಸಾಹೇಬರು ಈ ಸತಿ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದ್ರಿಗೆ ಪ್ರತಿಪಕ್ಷದವರು ಈಗ ಏನು ಹೇಳ್ತಾರೆ ಅನ್ನೋದು ಕಾದು ನೋಡುವಂಥ ಒಂದು ವ್ಯವಸ್ಥೆ. ಕೇಳ್ಬಿಡ್ತೀನಿ. ಯದುಕುಮಾರ್ ಗೌಡ್ರು ಜಾಯ್ನ್ ಆಗಿದ್ದಾರೆ ನಮ್ಮನ್ನು, BJP ವಕ್ತಾರರು. ಯದುಕುಮಾರ್ ಗೌಡ್ರೆ 10:15 ಮುಹೂರ್ತ ಫಿಕ್ಸ್ ಆಗಿದೆಯಂತೆ. 9:40ಗೆ ವಿಧಾನಸೌಧಕ್ಕೆ ಸಿದ್ದರಾಮಯ್ಯವರು ಎಂಟ್ರಿ ಆಗ್ತಾ ಇದ್ದಾರೆ. ಬಜೆಟ್ ಗೊತ್ತಲ್ಲ, ಒಪ್ಪಿಗೆ ಪಡೆಯೋಕ್ಕೆ ವಿಶೇಷ ಸಂಪುಟ ಸಭೆ. ಈಗ ನೀವು ಲೈವ್ ವಿಜುವಲ್ಸನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯವರು ಬಜೆಟ್ಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಕಾವೇರಿ ನಿವಾಸದಲ್ಲಿದ್ದಾರೆ ಅವರು, ಸಾಕಷ್ಟು ಜನ ಇದ್ದಾರೆ ಅಲ್ಲಿ. ಸೊ ಇದೀಗ ಏನೋ ಮುಹೂರ್ತ ನೋಡಿದ್ದಾರಪ್ಪ ಈ ಸಲ ಅಂತ, 16ನೇ ಬಜೆಟ್ಗೆ ಸಿದ್ದರಾಮಯ್ಯ ಮುಹೂರ್ತನೂ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್. ಅವ್ರದಕ್ಕೋಸ್ಕರ ಅವರು ಮುಹೂರ್ತ ನೋಡ್ತಾ ಇದ್ದಾರೆ. ಇದರಲ್ಲಿ ಏನಿಲ್ಲ, ಅವ್ರ ನಂಬಿಕೆಗಳಿದಲ್ಲಿ 15 ಬಜೆಟ್ ಮಾಡಿದವ್ರಿಗೆ 16ನೇ ಬಜೆಟ್ +1 ಅಂತಾನೆ ಇರುತ್ತೆ ಹೊರತು ಇದೇನಿಲ್ಲ. ಹೆಚ್ಚಿನ ನಿರೀಕ್ಷೆಗಳೇನೂ ಇಲ್ಲ ಸರ್. ಅದಲ್ಲಿ ಅವರೇ ನಿರೀಕ್ಷೆ ಮಾಡಬೇಕು. ತಮ್ಮ ಸಂಪುಟದ ಸಹೋದ್ಯೋಗಿಗಳು ಈ ಬಜೆಟ್ ಆದಮೇಲೆ ಯಾರು ಹೇಳ್ತಾರಲ್ಲ ಹೇಗಿರುತ್ತೆ ಅನ್ನೋದನ್ನ ಅವರು ಪ್ರತಿಪಕ್ಷ ಹೇಗೆ ನೋಡುತ್ತೆ ಅನ್ನೋದಕ್ಕಿಂತ ಅವ್ರ ಕಾಂಗ್ರೆಸ್ಸಿನ ಎಲ್ಲ ಸಚಿವರಾಗ್ಬೋದು, ಶಾಸಕರಾಗ್ಬೋದು, ಯಾವ ರೀತಿಯಾದಂಥ, ಯಾಕಂದರೆ 2 ವರ್ಷದಿಂದ ಯಾವುದೇ ಅನುದಾನ ಇಲ್ಲ, ಎಂಥದೂ ಇಲ್ಲ. ಯಾವ ರೀತಿಯಾದಂಥ ಅವ್ರಿಗೆ ಅನುದಾನ ಕೊಡ್ತಾರೆ, ಇಲ್ಲ ಇವಾಗಾದ್ರೂ ಆ ಗ್ಯಾರಂಟಿಗಳನ್ನ ಸರಿಯಾಗಿ ನಿರ್ವಹಿಸ್ತಾರಾ, ಇಲ್ಲ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಇರುತ್ತಾ, ನಮ್ಮ ಕ್ಷೇತ್ರಗಳಿಗೆ ಹೋಗಿ ವಾಪಸ್ ನಾವು ನಮ್ಮ ಮತದಾರರಿಗೆ ನಾವೇನು ಪ್ರಾಮಿಸ್ ಮಾಡಿದ್ವಿ ಅನ್ನೋದನ್ನ ನಾವು ಹೇಳಕ್ಕಾಗತ್ತಾ ಅನ್ನೋದು. ಇದು ಕುಮಾರ್ 2024ರಲ್ಲಿ $88,853 ಮಿಲಿಯನ್ ಸರಕು ಸೇವೆ ರಫ್ತು ಮಾಡಿ ದೇಶದಲ್ಲೇ ನಮ್ಮ ರಾಜ್ಯ ನಂಬರ್ 1 ಸ್ಥಾನ ಪಡೆದಿದೆ. 11.17% ಪ್ರಗತಿ ನಾವು ಕಂಡಿದ್ದೀವಿ ಅಂತ ಹೇಳಿ ಬೇರೆಯವರು ಹೇಳಿದ್ದಲ್ಲ, ಇದು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿರತಕ್ಕಂಥ ಮಾತು. ಇದೇನಿದು ಹಾಗಾದರೆ ಸರ್? ಹಾಗಾದರೆ ಇದೇ ನಿಜ ಆದರೆ, ಮೂಲಸೌಕರ್ಯ ಮಾಡಿಲ್ಲ, ಏನೂ ಸರಿಯಾಗಿ ಮಾಡಿಲ್ಲ ಅನ್ನೋದು ನಿಜ ಆದರೆ, ರಾಜ್ಯಪಾಲರು ಓದಿದ್ರಲ್ಲ ಇದೇನಿದು ಅಂತ ಇದು ಸರ್? ರಾಜ್ಯಪಾಲರು ಸರ್ಕಾರ ಏನು ಕೊಡುತ್ತೋ ಓದಬೇಕಾಗಿರುವಂಥದ್ದು ಓದಿದ್ದಾರೆ. ಆದರೆ ಇನ್ನೊಂದು ಆಗಿರುವಂಥದ್ದು ಯುಟಿಲೈಸೇಷನ್ ಆಫ್ ದ ಫಂಡ್ಸ್ ಏನು ಅಲಾಟ್ ಮಾಡಿದೆ ಇವರದಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಸರ್? ಅಲ್ಲಿ ಪೂರ್ತಿ ಲೆಕ್ಕ ಹಾಕಿದಾಗ ಐ ಹ್ಯಾವ್ ದ ಡೀಟೇಲ್ಸ್. ಅದರಲ್ಲಿ 54% ಆಗಿರುವಂಥದ್ದು, 54% ಒಂದು ತಿಂಗಳ ಹಿಂದಿನಂಥದ್ದು. ಆದರೆ ಇನ್ನು ಉಳಿದಂತ ವಾಟ್ ಎವರ್ ಇಟ್ಸ್ 1-2 ತಿಂಗಳು ಮಾರ್ಚ್ 31 ಇದಕ್ಕೆ ಇನ್ನು ಉಳ್ಕೊಂಡಂತ 1,47,000 ಕೋಟಿ ಎಲ್ಲಿಂದ ಖರ್ಚು ಮಾಡ್ತಾರೆ ಸರ್? ಯಾವ ರೀತಿ ಖರ್ಚು ಮಾಡ್ತಾರೆ? ಆಮೇಲೆ ಒಂದು ನೋಟ್ ಇದೆ, ಆಸ್ ಆಫ್ 15th of ಮಾರ್ಚ್ ಇದಕ್ಕೆ ಕೆಲವು ಇದಕ್ಕೆ ಇದು ಮಾಡಿದ್ದಾರೆ ಅನ್ನೋದು. ಸೊ ಯುಟಿಲೈಸೇಷನ್ ಆಫ್ ಫಂಡ್ಸೇ 54% ಇರಬೇಕಾದಾಗ ನೀವೇನು ಅನುದಾನ ಕೊಟ್ಟಿದ್ದೇ ಕಮ್ಮಿ, ಖರ್ಚು ಮಾಡಿದ್ದು ಕಮ್ಮಿ, ನೀವು ಗಳಿಸಿದ್ದೇನು? ಓಕೆ ಅಲ್ಲ, ಇಲ್ಲಿ ಇದೆಲ್ಲ ಜಾಗತಿಕ ಹೂಡಿಕೆದಾರರ ಬಂಡವಾಳ ಸಮಾವೇಶದಲ್ಲಿ 10.27 ಲಕ್ಷ ಕೋಟಿ ಹೂಡಿಕೆ ಒಡಂಬಡಿಕೆ ಆಗಿದೆ. ಕೈಗಾರಿಕಾ ನೀತಿ ರೂಪಿಸಿದ್ದೀವಿ. 12% GST ಬೆಳವಣಿಗೆ ದರ ದಾಖಲಾಗುವ ನಿರೀಕ್ಷೆ ಇದೆ. ಇವೆಲ್ಲ ಏನು ಹಾಗಾದ್ರೆ ಇದು ಸರ್? ಹಾಗಾದ್ರೆ ಅವ್ರಿಗೆ ತಾವೇ ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ ಸರ್. ಹೋದ್ಸತಿನೂ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಆಯಿತು, ಎಲ್ಲ ಆಯಿತು, ಅವಾಗೂ ಈ ಥರ ಸೈನ್ ಮಾಡಿದಂಥದ್ದಾಯಿತು. ಎಷ್ಟು ಲಾಗು ಆಯಿತು? ಓಕೆ, ಎಷ್ಟು ಲಾಗು ಆಯಿತು? ಇವತ್ತು ಬಂದ್ಬಿಟ್ಟು ಆನ್ ದ ಪೇಪರ್ ಇದೇ ಹೊರತು ಎಷ್ಟು ಲಾಗು ಆಯಿತು ಅಂತ ಅಂದ್ಬಿಟ್ಟು ಈಗ ಕೆಲವು ಇದು ರಾಜ್ಯಪಾಲರು ಸುಳ್ಳು ಹೇಳ್ತಾ ಇದ್ದಾರೆ ಅಂತನಾ, ತಪ್ಪು ಓದ್ತಾ ಇದ್ದಾರೆ ಅಂತನಾ, ಯಾವ ತರ ಇದು ಅರ್ಥ ಮಾಡ್ಕೋಬೇಕು ಸರ್? ಈಗ ನನ್ನ ಸರ್ಕಾರ ಅಂತ ಅಂದಾಗ ಅವ್ರು ಹೇಳೋವಂಥದ್ದು ನನ್ನ ಸರ್ಕಾರ ಅಂತಂದಾಗ ಅವ್ರು ಏನು ಕೊಟ್ಟಿದ್ದಾರೆ ಅದು ಓದೋ ಅಂಥದ್ದು. ಆದ್ರೆ ವಾಸ್ತವಾಂಶ ಏನಿದೆ, ಎಷ್ಟು ಖರ್ಚು ಮಾಡಿದ್ದೀರಾ, ಎಷ್ಟು ಉಳಿದಿದೆ? ರಾಜ್ಯಪಾಲರು ಎಲ್ಲಿಯೂ ತಮ್ಮ ವಿವೇಚನೆ, ತಮ್ಮ ಜ್ಞಾನ ಇದೇನನ್ನು ಬಳಸದೆ ಕೊಟ್ಟಿದ್ದೀನಿ ಯಥಾವತ್ತಾಗಿ ಓದ್ಬಿಟ್ಟು ಮುಗಿಸ್ಬಿಡ್ತಾರೆ ಅಂತ ಇದು ನಾನು ನಂಬ್ಕೋಬೇಕು. ವಿವೇಚನೆ ಬಳಸ್ತಾರೆ ಸರ್. ವಿವೇಚನೆ ಬಳಸಿದಾಗೆಲ್ಲನೂ ವಿವೇಚನೆ ಬಳಸಿದಾಗ್ಲೇನೆ ಎಲ್ಲೆಲ್ಲಿ ಮರುವಿಂಗ್ ಇದು ಮಾಡಬೇಕಾಗಿತ್ತು ವಾಪಸ್ ಕಳಿಸಿರೋದು ಅಂತ ಇದೆ. ಅಲ್ಲ, ಇದು ಈಗ ನೀವು ಯೂಶಲಿ ಬಿಜೆಪಿ ಮುಖಂಡರು ಅನೇಕರು ಮಾತಾಡಿದ್ರು, ರಾಜ್ಯಪಾಲರಿಗೆ ಸುಳ್ಳು ಓದಿಸ್ತಾರೆ ಇವರು ಅಂತ. ರಾಜ್ಯಪಾಲರ ನೇಮಕ ಕೇಂದ್ರದ ಕಡೆಯಿಂದ ಆಗೋದಲ್ವೇ? ನನ್ನ ಪ್ರಶ್ನೆ ಇಷ್ಟೇ, ಸುಳ್ಳು ಓದುವಂತಹ ರಾಜ್ಯಪಾಲರನ್ನ, ತಪ್ಪು ಓದುವಂತಹ ರಾಜ್ಯಪಾಲರನ್ನ ಕೇಂದ್ರ ಯಾಕೆ ಇಟ್ಕೋಬೇಕು? ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಅವ್ರು ಏನೇ ಹೇಳಿದ್ರು ಕೂಡ ಅದನ್ನ ಡಿಸ್ಕಸ್ ಮಾಡುವಂತ ಅವಕಾಶ ಇದೆಯಲ್ಲ ಸರ್? ಅದಲ್ಲಿ ಸ್ಕೈ ಇಸ್ ದ ಲಿಮಿಟ್ ಫಾರ್ ದ ಆಪೋಸಿಷನ್ ಲೀಡರ್ ಟು ವಾಟ್ ಟು ಟೆಲ್ ಅಂತ ಅಂದ್ಬಿಟ್ಟು ಏನ್ ನೀವು ಅವ್ರ ಹತ್ರ ಹೇಳ್ಸಿದ್ದೀರಾ ಅದು ಸುಳ್ಳು ಅಂತ ಹೇಳುವಂತದ್ದನ್ನ ದೊಡ್ಡ ಪಟ್ಟಿನೇ ಇದೆ ಅದಲ್ಲಿ. ಅದನ್ನ 2 ದಿನದಿಂದ ಮಾಡ್ತಾ ಇದ್ದಾರೆ. ಅದಲ್ಲಿ ಯಾವ ರೀತಿಗೆ ಏನೇನು ಹೇಳ್ತಿದಾರಂತ, ಯಾವ ಬಡತನ ನಿರ್ಮೂಲನೆ ಆಗಿದೆ, ಬರೀ ಹೇಳಿಕೆ ಸರ್ಕಾರ ಆಗುತ್ತೆ ಸರ್ ಇಲ್ಲಿ, ಹೇಳಿಕೆ ಸರ್ಕಾರ. ಇನ್ನು ಮಂಜುನಾಥ್ ಅವರೇ, ಈಗ ನನ್ನದು ಯಾವಾಗಲೂ ಕೂಡ ನಾವು ಕೃಷಿ ನನ್ನ ತುಂಬ ಇಂಟ್ರೆಸ್ಟ್ ಫೀಲ್ಡ್ ಅಂದರೆ ನೀರಾವರಿ. ಈ ನೀರಾವರಿಯನ್ನು ನಾವು ಸರಿಪಡಿಸದೆ ನಾವು ಇನ್ನೇನು ಮಾತಾಡ್ತಾ ಇದ್ರು ಕೂಡ ಒಂಥರ ಅದು ಯಾಕೋ ಒಂದು ಥರ ಗಾಳಿಲಿ ಗುಂಡು ಹೊಡೆದಂಗೆ ಅನ್ನೋ ಥರ ಒಂದು ಫೀಲ್ ಇದೆ ನನಗೆ. ಮತ್ತು ಸಹಕಾರಿ ಕ್ಷೇತ್ರ ಇದು ಯಾವಾಗಲೂ ಬಲಗೊಳ್ಳಬೇಕು ಅಂಥೇಳಿ ನಾವು ಗೌರ್ಮೆಂಟ್ ಶಾಲೆಗಳ ಬಗ್ಗೆ ದಿನಗಟ್ಟಲೆ ಭಾಷಣ ಮಾಡೋದು, ಒಂದು 50 MLAಗಳದ್ದು ಒಂದು 50 ಖಾಸಗಿ ಶಾಲೆಗಳಿಗೆ ನಾವೇ ಅಲ್ಲಿ ಜಾಗ ಕೊಟ್ಟುಬಿಟ್ಟು ಸರ್ಕಾರಿ ಶಾಲೆಗಳ ಕತ್ತು ಹಿಸ್ಕಿ ಸಾಯಿಸೋದು ಅಂತ ಈ ಕತೆ ಆಗಿಬಿಡುತ್ತೆ. ಅದು ಮೈಕ್ರೋ ಫೈನಾನ್ಸ್ಗೆ ಬೈಯೋದು, ಸಹಕಾರಿ ಕ್ಷೇತ್ರವನ್ನು ಕತ್ತಿಸ್ಕೋದು ಅಂತ. ಇದಾಗಬಾರ್ದಲ್ಲ. ಸೊ ಏನು ಮಾಡಬೇಕು ಅಂತ ಈ ಬಜೆಟಲ್ಲಿ ತಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಸರ್? ಈಗ ತಾವು ತುಂಬ ಸೂಕ್ಷ್ಮವಾದ ವಿಚಾರನ ಅಂತ ರೈಟ್ ಪಾಯಿಂಟ್ನ ಟಚ್ ಮಾಡಿದ್ವಿ.
ಈಗ ನಾವು ಒಬ್ಬ ರೈತನಾಗಿ ಒಂದು ಭೂಮಿ ತಗೋಬೇಕು ಅಂತ ತಕ್ಷಣ ನಾವು ಫಸ್ಟ್ ಹುಡ್ಕೋದೇ ಅಲ್ಲಿ ನೀರಿದೆಯಾ ಅಂತ. ಭೂಮಿ ಇದ್ದು ಅದನ್ನ ನಾನು ಹೇಗಾರು ಮಾಡಿ ನನ್ನ ಫಲವತ್ತತೆ ಬೆಳೆಸ್ಕೊಂಡ್ಬಿಡ್ತೀನಿ ಹಿಂಗ ಮಾಡಿ. ನೀರಿಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸೊ ನೀರಿಗೆ ಒತ್ತು ಕೊಡಲೇಬೇಕು. ಅದು ನನ್ನ ಮೂಲಭೂತ ರಿಕ್ವೈರ್ಮೆಂಟ್. ಅದು ಒಂದು ನಾನು ಕೃಷಿಗೆ ಹೋಗ್ತೀನಿ ಅಂತಂದಾಗ. ಆದರೆ ನನಗೆ ಇವತ್ತು ಅರ್ಥ ಆಗದಿರೋ ಒಂದು ವಿಚಾರ, ಇನ್ನೂ ಇವತ್ತಿಗೂ ನನಗೆ ಯಕ್ಷ ಪ್ರಶ್ನೆ ಉಳ್ಕೊಂಡಿರೋ ಒಂದು ವಿಷಯ ಏನಂತ ಹೇಳಿದ್ರೆ ಸರ್, ಈ ದೇಶದ 58% ಮತ್ತು ರಾಜ್ಯದ 52% ನಾವು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರುವಂಥ ರಾಜ್ಯ ಮತ್ತು ದೇಶ. ಅವರು ನನ್ನ ಸ್ನೇಹಿತರಲ್ಲಿ ಕೊನೆಯಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅವರು ಸುಳ್ಳು ಸರ್ಕಾರ, ಇವರು ಸುಳ್ಳು ಸರ್ಕಾರ ಅಂತ. ನನ್ನ ಕಣ್ಣಿಗೆ ಎಲ್ಲರೂ ಸುಳ್ಳು ಸರ್ಕಾರನೇ ಸರ್. ಓಕೆ. ಯಾಕಂತ ಹೇಳಿದ್ರೆ ದೇಶದ ಬಜೆಟಲ್ಲಿ, ಯೂನಿಯನ್ ಬಜೆಟಲ್ಲಿ ಮೊನ್ನೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರು ಏನು ಮಾಡಿಸ್ತಾರೆ, ಕೇಂದ್ರ ಬಜೆಟಲ್ಲಿ 2.7% ಕೃಷಿ ವಲಯಕ್ಕೆ ಎತ್ತಿಡುವಂಥದ್ದು ದುಡ್ಡು. ರಾಜ್ಯ ಸರ್ಕಾರಕ್ಕೆ ಬಂದರೆ 6.8% ಇವ್ರು ಎತ್ತಿಟ್ಟಿರೋದು ಹೋದ ವರ್ಷ. ಇವತ್ತೆಷ್ಟು ಇಟ್ಟಿರೋದು ನೋಡೋಣ ನಾವು ಅದನ್ನು. ಸೊ ಯಾವುದೇ ರಾಜಕೀಯ ಪಕ್ಷಕ್ಕೂ ಇವರು ಚುನಾವಣೆ ಪ್ರಣಾಳಿಕೆಗೆ ಮಾತ್ರ, ನಮ್ಮ ಮೂಗಿಗೆ ತುಪ್ಪ ಸೋರಕ್ಕೆ ಮಾತ್ರ ಇವ್ರಿಗೆ ರೈತರು ಬೇಕು ಅಷ್ಟೇ ಹೊರತು, ಇವರು ಚುನಾವಣೆಗೆ ಪ್ರಣಾಳಿಕೆಯಾಗಿ ಅಧಿಕಾರಕ್ಕೆ ಬಂದ ಮೇಲೆ ಇವ್ರಿಗೆ ರೈತರು ಬೇಕಾಗೇ ಇಲ್ಲ. ಏನಂತ ಹೇಳಿದ್ರೆ ನೆಗ್ಲೆಕ್ಟೆಡ್, ಕೇಳೋವಲ್ಲ ಸರ್, ಎಲ್ಲ ಅವ್ರವ್ರದ್ದು ಕೆಲಸದಲ್ಲ ತೊಡಗಿಸ್ಕೊಂಡ್ಬಿಡ್ತಾರೆ. ಸೊ ನಾವು ಏನು ಮಾಡಬೇಕು ಅಂತ ಇದು ಮಾಡ್ಬೋದು. ಆದರೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ಈ ಸದ್ಯದಲ್ಲಿ ಹಾಲಿ ಇರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡದಾದ ಒಂದು ಅವಕಾಶ ಇತ್ತು, ಈಗಲೂ ಇದೆ. ಈ ಹಿಂದೆ ಗುಜರಾತಲ್ಲಿ ಪ್ರಧಾನಿ ಆಗಕ್ಕೆ ಮೊದಲು ಮೋದಿಯವ್ರು ಅದು ಮಾಡಿದ್ರು, ಮೋದಿಯವ್ರು ಇದು ಮಾಡಿದ್ರು ಅಂತೇಳಿ ಆ ಗುಜರಾತ್ನೇ ಒಂದು ಮಾಡಲೇ ಮಾಡಿ ಇದನ್ನೇ ನಾವು ದೇಶ ಕನ್ವರ್ಟ್ ಮಾಡ್ಬಿಡ್ತೀವಿ. ಅವಾಗೆಲ್ಲ ಇರಲಿಲ್ಲ, ಯಾವುದೋ ಒಂದು ಫೋಟೋ ಹಾಕೋರು, ಅಲ್ಲಿ ಬಸ್ ಸ್ಟ್ಯಾಂಡ್ ನೋಡ್ರಿ ಏರ್ಪೋರ್ಟ್ ಇದ್ದಂಗೆ ಐತೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಅವ್ರನ್ನ ಪ್ರಧಾನಿನೇ ಮಾಡಿಬಿಟ್ರು ಒಂದು ಪಕ್ಷದವರು. ಅಟ್ಲೀಸ್ಟ್ ಇವ್ರಿಗೆ ಕಣ್ಣು ಮುಂದೆ ಒಂದು ನಡೆದಿತ್ತು. 3 ವರ್ಷದ ಹಿಂದೆಗಡೆ ದೆಹಲಿಯಲ್ಲಿ ರೈತ ಹೋರಾಟ ಏನು ನಡೆದಿತ್ತು, ಮತ್ತು ಈ ಕೃಷಿ ಕಾಯ್ದೆಗಳೇನು ತಂದಿದ್ರು, ಇದು ರೈತ ವಿರೋಧಿ ಕೃಷಿ ಕಾಯ್ದೆಗಳು, ಅದನ್ನು ವಾಪಸ್ ತೊಗೊಳ್ಳೋದು ಹೋರಾಟ ನಡೀತು, ಎಲ್ಲ ಆಯಿತು. ಅವರು ಕೇಂದ್ರದಲ್ಲಿ ವಾಪಸ್ ತೊಗೊಂಡ್ರು, ಬಟ್ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡೋದು, ಯಾಕಂದರೆ ಅಗ್ರಿಕಲ್ಚರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟ್ ಅಂತೆಲ್ಲ ಮಾಡಿದರು. ನಾವು ಅವಾಗ ಹೋರಾಟ ಮಾಡ್ತಾ ಇದ್ವಿ. ನಾವು ಹೆಂಗೆ ಅಂದರೆ ಸರ್, ನಾವು ಯಾವಾಗೆಲ್ಲ ಹೋರಾಟ ಮಾಡ್ತೀರಿ, ಅಂದಿನ ವಿರೋಧ ಪಕ್ಷದವ್ರು ನಮ್ಮ ಪಕ್ಕದಲ್ಲಿ ಬಂದು ಕೂತಿರ್ತಾರೆ. ಅದು ಸರ್ವಕಾಲಿಕ ಸತ್ಯ, ಇದನ್ನು ಕೂಡ ಎಲ್ಲರೂ ಒಪ್ಕೊಬೇಕಾಗಿರೋಂಥದ್ದು. ಇದೇ ಕಾಂಗ್ರೆಸ್ ಸರ್ಕಾರ ಅವತ್ತು ಬಂದು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಬಂದರೆ, ನಮ್ಮ ಪಕ್ಕದಲ್ಲಿ ಇನ್ ದ ಸೆನ್ಸ್ ನಮ್ಮ ನಾಟ್ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಇನ್ನೊಂದು ಪಕ್ಕದಲ್ಲಿ ಒಂದು ಶಾಮಿಯಾನ ಹಾಕೊಂಡು, ಇಲ್ಲ ಈ ಕೇಂದ್ರ ಸರ್ಕಾರ ಇದು ಸರಿಗಿಲ್ಲ, ನಮ್ಮ ಸರ್ಕಾರ ಬಂದರೆ ಹಿಂಗೆ ಮಾಡ್ತೀವಿ ಅಂತ ಎಲ್ಲ ಘೋಷಣೆಗಳು ಇವರು ಹೇಳಿದರು. ಸುವರ್ಣಾವಕಾಶ ಇದೆ ಟೇಬಲ್ ಮೇಲೆ. ನಿಜವಾಗ್ಲೂ ನಾನು ಒಂದು ರೈತ ಮಾಡೆಲ್ ನಾನು ಕ್ರಿಯೇಟ್ ಮಾಡ್ತೀನಿ, BJP ಮಾಡಿದಂಥ ಎಲ್ಲ ತಪ್ಪುಗಳನ್ನ ನಾನು ಸರಿಪಡಿಸ್ತೀನಿ ಅಂತ ಹೇಳುವಂಥ ಒಂದು ಸುವರ್ಣಾವಕಾಶ ಇವ್ರ ಕೈ ಮೇಲಿದೆ. ಅದನ್ನು ಸದುಪಯೋಗ ಪಡಿಸ್ಕೋತಾ ಇಲ್ಲ. ರಾಜಕಾರಣಿಗಳದೆಲ್ಲ ಬ್ಲಡ್ ಗ್ರೂಪ್ ಒಂದೇನಾ ಅಂತ. ಸತ್ಯ ಸರ್, ಇವ್ರಿಗೆ ಎಲ್ಲರಿಗೂ ಮನೆ ದೇವ್ರು ಒಬ್ಬರೇ. ಓಕೆ. ಇವ್ರೆಲ್ಲರಿಗೂ ಪೇರೆಂಟ್ಸ್ ಒಬ್ಬರೇ. ಓಕೆ. ಏನಂತ ಹೇಳಿದ್ರೆ ಸ್ವಲ್ಪ ಹೈಟು ವೆಯ್ಟು ಕಲರ್ ಬದಲಾವಣೆ ಬಿಟ್ಟರೆ, ಓಕೆ, ಈಗ ಇವರೆಲ್ಲ ಒಂದೇ ತಂದೆ ತಾಯಿ ಮಕ್ಕಳೇ ಸರ್, ಸಹೋದರ